ಪ್ರೈಸ್ ದ ಲಾರ್ಡ್. ಈ ಮುಂಜಾನೆ ವೇಳೆಯಲ್ಲಿ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲರೂ ಒಟ್ಟಾಗಿದ್ದೀವಿ. ಸಂತೋಷವಾಗಿದ್ದೀರಾ? ನಿಮ್ಮ ಮುಖದಲ್ಲಿ ಯಾವತ್ತು ಸಂತೋಷ ಕಾಣಬೇಕು. ನೀವೆಲ್ಲರೂ ಪ್ರತಿ ಮುಂಜಾನೆಯಲ್ಲಿ ನಗುತ್ತಾ ದೇವರ ಸಂಗಡ ಬಾಳಿರಿ, ದೇವರ ಜೊತೆಯಲ್ಲಿ ಬೆಳೆಯಿರಿ, ದೇವರನ್ನು ನೋಡಿರಿ. ಈ ದಿನ ಲೂಕನ ಬರೆದ ಸುವಾರ್ತೆ ಪುಸ್ತಕದಲ್ಲಿ ದೇವರೊಂದು ಶ್ರೇಷ್ಠಕರವಾದ ವಾಕ್ಯವನ್ನು ನಮ್ಮೆಲ್ಲರಿಗಾಗಿ ತಲುಪಿಸಿದ್ದಾರೆ. ಲೂಕನ ಬರೆದ ಸುವಾರ್ತೆ ಪುಸ್ತಕ 8ನೇ ಅಧ್ಯಾಯ 50ನೇ ವಚನ. ದ ಬುಕ್ ಆಫ್ ಲೂಕ 8:50. ಲೆಟ್ ಅಸ್ ರೀಡ್. ಯೇಸು ಇದನ್ನು ಕೇಳಿ ಯಾಯೀರನಿಗೆ, ಭಯಪಡಬೇಡ, ನಂಬಿಕೆಯಿಂದ ಇರಲಿ, ನಿನ್ನ ಮಗಳಿಗೆ ಗುಣವಾಗುವುದು ಎಂದು ಹೇಳಿದನು. But when Jesus heard it, he answered him saying, Fear not, believe only, and she shall be made whole. ಇದು ಬಹಳ ಒಂದು ದೊಡ್ಡ ಕಥೆಯಾಗಿದೆ. ಒಬ್ಬ ವ್ಯಕ್ತಿ ತನ್ನ ಮಗಳಿಗಾಗಿ, ಅಸುಸ್ಥಳಾಗಿರುವ ಮಗಳಿಗಾಗಿ ದೇವರ ಬಳಿಗೆ ಬರುವಾಗ ದೇವರು ಆತನಿಗೆ ಕೊಡುವ ಒಂದು ವಾಕ್ಯ ಏನೆಂದರೆ, ನೀನು ಭಯಪಡಬೇಡ, ನಂಬಿಕೆ ಇರಲಿ. ನೀವು ಒಂದು ವೇಳೆ ಬರ್ತಿರೋ ಸ್ಕ್ರೋಲ್ ಅಲ್ಲಿ ವಾಕ್ಯ ನೀವು ನೋಡಿದ್ರೆ ಮೊದಲು ಮಾತು ಹೇಳುತ್ತಾರೆ ಏನಂದ್ರೆ, ನೀನು ಭಯಪಡಬೇಡಿ, ನಂಬಿಕೆ ಮಾತ್ರವಿರಲಿ. ನಾವು ಕೂಡ ಅನೇಕ ವಿಧವಾದ ಭಯಗಳಿಂದ ಕೆಲವು ಬಾರಿ ಕುಗ್ಗಿ ಹೋಗ್ತೀವಿ, ಸೋತ್ ಹೋಗ್ತೀವಿ. ನನಗೆ ಯಾವ ದಿಕ್ಕು ಕಾಣುತ್ತಾ ಇಲ್ಲ ಅಲ್ವಾ, ಏನು ಮಾಡಲಿ ದೇವರೇ, ಎಲ್ಲಿಗೆ ಹೋಗಲಿ? ದೇವರು ಹೇಳೋದು ಒಂದೇ ಮಾತು, ತಾಯಿ, ನನ್ನ ಸಹೋದರ, ನನ್ನ ಸಹೋದರಿಯೇ, ನನ್ನ ತಂದೆ ತಾಯಿಯಂದಿರೇ, ದೇವರು ಹೇಳೋದೊಂದೇ, ಭಯಪಡಬೇಡ, ನನ್ನ ಮೇಲೆ ನಂಬಿಕೆ ಇಡ್ಕೋ. ಎಸ್, ನನ್ನ ಮೇಲೆ ನಂಬಿಕೆ ಇಡ್ಕೋ, ನಿನ್ನ ಮಗಳು ಗುಣವಾಗುವುದು. ನಿನ್ನ ಸ್ಥಿತಿ ಏನಿದ್ರು ಕೂಡ ಅಲ್ಲಿ ಒಬ್ಬ ಯಾಯೀರ್ ಎಂಬ ವ್ಯಕ್ತಿ ಜೊತೆಯಲ್ಲಿ ದೇವರು ಮಾತಾಡ್ತಾರೆ, ನಿನ್ನ ಮಗಳು ಗುಣವಾಗುತ್ತಾಳೆ ಎಂಬುದಾಗಿ. ನಾವು ಕೂಡ ಯಾವ ಅಸುಸ್ಥನಿಂದ ಮಾನಸಿಕ, ಭೌತಿಕ, ಆರ್ಥಿಕ ವಿಷಯಗಳಲ್ಲಿ ಅಸುಸ್ಥರಾಗಿದ್ದೀರೋ, ದೇವರು ಹೇಳೋದೊಂದೇ, ನೀನು ಗುಣವಾಗ್ತೀಯಾ, ನಂಬಿಕೆ ಇರಲಿ, ಭಯಪಡಬೇಡಿ. ಭಯದಿಂದ ಈ ಮುಂಜಾನೆ ವೇಳೆಯಲ್ಲಿ ದೇವರು ಪಾದ ಸನ್ನಿಧಾನದಲ್ಲಿ ಕೂತಿದ್ದಾರೆ, ಕೇಳುತ್ತಾ ಇದ್ದಾರೆ. ದೇವರ ವಾಕ್ಯ ಹೇಳೋದಂದ್ರೆ, ಡೋಂಟ್ ಫಿಯರ್, ಭಯಪಡಬೇಡ, ಹ್ಯಾವ್ ಫೈತ್, ನಂಬಿಕೆ ಇರಲಿ, ನಿನ್ನ ಮಗಳು ಗುಣವಾಗುತ್ತದೆ, ನಿನ್ನ ಸ್ಥಿತಿಗತಿಗಳು ಗುಣವಾಗುತ್ತವೆ, ನೀನು ಆರೋಗ್ಯವನ್ನು ಹೊಂದುತ್ತಿ, ಸಮಾಧಾನ ಹೊಂದುತ್ತಿ. ಇಂಥ ಒಳ್ಳೆ ದೇವರು ನಮ್ಮ ಜೊತೆಯಲ್ಲಿರುವಾಗ ನಾವ್ಯಾಕೆ ಭಯಪಡಲಿ? ಭಯ ಕೆಲವು ನಿಮಿಷಗಳು, ಕೆಲವು ಕ್ಷಣಗಳು ಬಿಟ್ಟು ಬಿಡಿ, ಆ ದೇವ್ರನ್ನ ಮಾತ್ರ ನೋಡ್ರಿ. ನಿಜವಾಗಿ ನಿಮ್ಮ ಭಯದಿಂದ ದೇವರು ನಿಮ್ಮ ಹೊರಗೆ ತಂದು ನಿಮ್ಮನ್ನು ಸಾಕ್ಷಿಯಾಗಿ ನಿಮ್ಮನ್ನು ಕಾಪಾಡುತ್ತಾರೆ, ನಿಮ್ಮನ್ನು ಗುಣಪಡಿಸುತ್ತಾರೆ. ಪರಿಶುದ್ಧನೇ, ಭಯಪಡುತ್ತಿರೋ ಈ ಮಕ್ಕಳನ್ನು ಸ್ವಾಮಿ ಭಯದಿಂದ ಹೊರತಂದು ನಂಬಿಕೆಯಿಂದ ನಿನಗೆ ನೋಡೋದು ಸಹಾಯ ನೀಡಯ್ಯ. ಯಾವಾಗ ಭಯ ಬಿಡೋದು ಸಾಧ್ಯವಾಗುತ್ತದಂದ್ರೆ ನಿನ್ನ ಮೇಲೆ ಪೂರ್ಣ ನಂಬಿಕೆ ಇರುವಾಗ. ಆ ನಂಬಿಕೆಯಿಂದ ಯಾವ ಮಕ್ಕಳು ನಿನ್ನ ಕಡೆ ನೋಡ್ತಾ ಇದ್ದಾರೋ ಅವರು ಭಯಪಡದೆ ನೀನು ಕೊಡೋ ಸೌಖ್ಯಕ್ಕಾಗಿದ್ರು ನೋಡ್ತಾ ಇದ್ದಾರೆ. ನೀನು ಸೌಖ್ಯವನ್ನು ಒದಗಿಸಿ, ಬಲಪಡಿಸಿ, ಗುಣಪಡಿಸಿ, ದುಃಖದಲ್ಲಿರೋ ಮುಖಗಳ ಮೇಲೆ ನಿನ್ನ ನಗುವನ್ನು ಒದಗಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ನನ್ನ ಪ್ರಿಯ ಆತ್ಮೀಯ ದೇವರ ಮಕ್ಕಳೇ, ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರಿಗೂ ಜೊತೆಯಾಗಿರಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.